ಎಲೆಕ್ಷನ್ ರಿಸಲ್ಟ್ ನೀವ್ ಹಂಗಂತ ಅನ್ಬೇಕು ತಾನೆ, ಎಲೆಕ್ಷನ್ ರಿಸಲ್ಟ್ ನಾಳೆ ಇದೆ ಅಂತ. ಏನಾಗ್ಬೋದು? ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೇಳಿ ಮುಂದಕ್ಕೆ. ಅಪ್ಪ ನಿನ್ನ ಬಾಯಿಗೆ ಏನಾಗ್ಬೇಕಪ್ಪ ಈಗ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನನಗೆ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಕ್ಕತ್ತಾಗಿರೋ ಮಾರ್ನಿಂಗಲ್ಲಿ ಬೆಂಗಳೂರಿಂದ ಅರುಣ್ ಅವ್ರು ಮೆಸೇಜ್ ಕಳಿಸ್ಯಾರೆ, ರಂಜಿನಿ ಅವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನೀಲ್ ಅಂತೇಳಿ. ಸೊ ಬನ್ನಿ ಸದ್ಯಕ್ಕೆ ಕಾಲ್ ಮಾಡ್ತಾ ಇದ್ದೀಗ ರಂಜಿನಿಗೆ. ಹಲೋ ಹಲೋ ರಂಜಿನಿ, ನೀವ್ಯಾರು? ಇಲ್ಲಿ ನಾನು ಸತೀಶ ಮಾತಾಡ್ತಾ ಇರೋದು. ಯಾವ ಸತೀಶ? ಇದು ಯಾವ ರಂಜಿನಿ ಹೇಳಿ ಮಾತಾಡೋದು? ನೀವ್ ಯಾವ ರಂಜಿನಿ ಅಂತ ಕೇಳ್ತಿದ್ದೀರಾ? ಸತೀಶ್ ಯಾರು? ನನಗೆ ಯಾರು ಪರಿಚಯ ಇಲ್ಲ. ಒಂದು ನಿಮಿಷ ಸಮಾಧಾನ, ತಣ್ಣಗಾಗಿ ಒಂದು ಸ್ವಲ್ಪ ಇದ್ಯಾಕೆ ನನಗೆ ಒಡೆಯವ್ರಂಗೆ ಹೇಳ್ತಿದ್ಯಲ್ಲ? ಸತೀಶ್ ಯಾರು? ನನಗ್ ಪರಿಚಯ ಇಲ್ವಲ್ಲ. ಅಪ್ಪ ರಮ್ಯಾ ಗೊತ್ತಾ? ಯಾರ ರಮ್ಯಾ? ನೀವ್ ಯಾರು ಹೇಳಿ ಫಸ್ಟ್? ಸತೀಶ. ಯಾವ ಸತೀಶ? ಯಾವ ಊರು ಸತೀಶ ಅಂತ ಹೇಳಿ. ಮಂಜು ಗೊತ್ತಿಲ್ವಾ? ಯಾವ ಮಂಜು? ಬೇಕ್ರಿ ಮಂಜು ಗೊತ್ತು. ಮತ್ತೆ ಮಂಜು ಗೊತ್ತಂತೆ. ಇಲ್ಲಿ ನಾನು ಹೆಂಡ್ತಿ ರಮ್ಯಾನೂ ಗೊತ್ತಿಲ್ವಂತೆ, ನಾನು ಗೊತ್ತಿಲ್ವಂತೆ. ರಮ್ಯಾ ಗೊತ್ತಿಲ್ಲ, ಸೀರಿಯಸ್ ಆಗಿ. ಆಯ್ತಪ್ಪ, ಥ್ಯಾಂಕ್ಸ್. ಓಕೆ, ಅವ್ನು ಮಂಜ ಗೊತ್ತಂತೆ, ಇಲ್ಲಿ ಇವಳೇ ಗೊತ್ತಿಲ್ವಂತೆ. ನಾಟಕ ಆಹಾ ಮಡಿಗೆ. ಆಯ್ತಪ್ಪ ಆಯ್ತು, ಇಷ್ಟೊಂದು ಆಡಬಾರ್ದು. ಸೀರಿಯಸ್ ಆಗಿ ಗೊತ್ತಿದ್ರೆ ಗೊತ್ತಿದೀವಿ ಅಂತೀವಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾನೆ ಹೇಳೋದು. ರಮ್ಯಾ ಗೊತ್ತಿಲ್ಲ ನಿನ್ಗೆ ಯಾರು ಅಂತ. ತಾಳಿ ಮುಟ್ಕೊಂಡು ಹೇಳು ಗೊತ್ತಿಲ್ಲ ಅಂತ. ನಿಜ ಹೇಳು ಗೊತ್ತಿಲ್ಲ. ಅಯ್ಯಪ್ಪ ಸತೀಶನ್ ಫ್ರೆಂಡಾ? ಬಿಡಪ್ಪ ಆಯ್ತು. ಯಾರು ಫ್ರೆಂಡ್ ಇಲ್ಲ, ನಾನೊಬ್ಬ ಇದು. ಆಯ್ತಾ? ಯಾರು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಅಟ್ಲೀಸ್ಟ್ ಇಷ್ಟು ಕ್ಲಿಯರ್ ಆಗಿ ಮಾತಾಡ್ತಿದ್ದೀರಾ, ಮಾತಾಡ್ಬೋದು ತಾನೆ. ನನಗೆ ಅದೇ ಆಯ್ತಿರೋದು. ಹಿಂಗೆ ಇಷ್ಟು ಮಾತಾಡೋನು ಹಿಂಗೆ ಇದಾಯ್ತಿಲ್ಲ ಅಂತ ಅಂದ್ರೆ ಇನ್ನು ಹೆಂಗೆ ಕನೆಕ್ಟ್ ಮಾಡಲಿ ಅಂತ. ಸೀರಿಯಸ್ ಆಗೋಣ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ನಾಳೆ ರಿಸಲ್ಟ್ ಐತಲ್ಲ, ಅದಕ್ಕೆ ಹಿಂಗೆ ಆಯ್ತಿರೋದು. ಅಥವಾ ಏನು ಗಾಬರಿಯಲ್ಲಿ ಇದೆಯಾ ಏನು? ಅದನ್ನಾರ ನಾನು ಕ್ಲಿಯರಾಗಿ ಹೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಯಾವ ರಿಸಲ್ಟ್ ಹೇಳಿ? ಯಾವುದೂ ಇಲ್ವಾ ರಿಸಲ್ಟು? ಓಟ್ ಹಾಕಿಲ್ವಾ ನೀನು ಈ ಸಲ? ಹಾಕಿದ್ದೀನಿ. ಮತ್ತು ಯಾವ ರಿಸಲ್ಟು ಅಂದರೆ ಪ್ರಪಂಚನ ತಲೆ ಕೆಡ್ಸ್ಕೊಂಡು ಟಿ ವಿ ಮುಂದೆ ಕೂತ್ಕೊತದೆ. ಇಲ್ಲಿ ನೀನು ಯಾವ ರಿಸಲ್ಟು ಅಂದರೆ ಇವಾಗ ಅಯ್ಯಪ್ಪ, ನೀನೇನೋ ಇಲ್ಲಿ ಭೂಲೋಕದಲ್ಲಿ ಇಲ್ವನೋ, ಎಲ್ಲೋ ಚಂದ್ರಲೋಕದಲ್ಲ ಮಂಗಳ ಗ್ರಹದಲ್ಲ ಇದೆಯೇನೋ. ಸರಿ ಬಿಡು ಅಪ್ಪ ಆಯಿತು. ನನ್ನ ನಿಜವಾಗ್ಲೂ ಇಂಥ ಟೈಮಲ್ಲಿ ಹಿಂಗೆ ಆಡಿದ್ರೆ ಒಂಥರ ಆಯ್ತದೆ. ರಿಸಲ್ಟ್ ಕೇಳಿದ್ರೆ ಯಾವ ರಿಸಲ್ಟು ಅಂತಿ? ಎಲೆಕ್ಷನ್ ರಿಸಲ್ಟ್ ನೀವ್ ಹಂಗಂತ ಅನ್ಬೇಕು ತಾನೆ, ಎಲೆಕ್ಷನ್ ರಿಸಲ್ಟ್ ನಾಳೆ ಇದೆ ಅಂತ. ಏನಾಗ್ಬೋದು? ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೇಳಿ ಮುಂದಕ್ಕೆ. ಅಪ್ಪ ನಿನ್ನ ಬಾಯಿಗೆ ಏನಾಗ್ಬೇಕಪ್ಪ ಈಗ? ಏನು ಹಾಕ್ಬೇಡಿ. ಏನಕ್ಕೆ ಫೋನ್ ಮಾಡಿದ್ರಿ ವಿಚಾರ ಹೇಳಿ. ಅಟ್ಲೀಸ್ಟ್ ಯಾರು ನೀವು ಅಂತ ಹೇಳಿ. ಹೇಳ್ತಾ ಇಲ್ವಾ? ಸತೀಶ್ ಅಂತನಾ? ಹೌದು, ಸತೀಶ ಅಂತ. ಎಸ್ ಮಾಡಲ್ ಕೆಲಸ ಮಾಡಿದವನ. ಯಾಕೆ ಹಿಂಗ ಆಟಾಡಿಸ್ತಿದ್ಯಾ? ನಾನು ಯಾರ ನಿಂಗೆ ನಂಬರ್ ಕೊಟ್ಟವ್ರು? ವಾಯ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ಯಲ್ಲ. ಹೌದು, ಮಳೇಲಿ ನೆನ್ಕ ಬಂದ್ಬಿಟ್ಟೆ. ಇಲ್ಲಿ ಏನಾಗೈತೆ ಅಂದ್ರೆ ನಾಳೆ ರಿಸಲ್ಟ್ ಅಲ್ವಾ? ಇವಾಗ ಎಲೆಕ್ಷನ್ ಸುದ್ದಿ ಕಟ್ಕೊಂಡು ಏನ್ ಹೇಳ? ಈಗ ನನ್ ನಂಬರ್ ಯಾರು ಕೊಟ್ರು ಅಂತ ಹೇಳಿ ಹೇಳ್ತೀನಿ. ನಾನು ಇಲ್ಲಿ ಎಲ್ಲಾರ ಹತ್ರನೂ 100 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಪ್ಪ. ಈಗ ಯಾರು ಒಳ್ಳೆ ಶಾಸ್ತ್ರ ಹೇಳ್ತಾರಲ್ಲ, ಮುಂದೆ ಕೂತ್ಕೊಂಡು ನನ್ ಪಕ್ಕ ಗೊತ್ತಾಗಬೇಕು ಯಾವ ಪಕ್ಷ ಎಷ್ಟು ಸೀಟ್ ತಗೋತಾರೆ. ಅದ್ ನಾಳೆ ಹೇಳ್ತೀನಿ. ಈಗ ನನ್ನ ನಂಬರ್ ಯಾರು ಕೊಟ್ರು ಅಂತ ಹೇಳಿದೀನಿ. ನಾಳೆ ನೀವೇನ್ ಬದ್ನೆಕಾಯಿ ಹೇಳೋದು? ಅಲ್ಲಿ ಟಿವಿಲೇ ತೋರಿಸ್ತಾರೆ. ನನ್ಗೆ ಇವತ್ತು ಹೇಳ್ಬೇಕು. ಇವತ್ತೆಲ್ಲ ಗೊತ್ತಿಲ್ಲ ನನಗೆ. ನನಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಯವಿಟ್ಟು. ನನಗೆ ಇವತ್ತು ಸಾಯಂಕಾಲನೇ ರಿಸಲ್ಟ್ ಕೊಡ್ತೀನಿ. ಅವ್ರು ಕೇಳ್ಬಿಟ್ಟು ಕೊಡ್ತೀರಾ? ಎಷ್ಟಾಗ್ತೀರಾ? 11 ರೂಪಾಯಿ. 11? ಯಾವ ಜೋಬಲ್ ಮಾಡಿಕೊಳ್ಳಿ 11 ರೂಪಾಯಿನ? 11 ರೂಪಾಯಿ ಕೊಡಕ್ ಬರ್ತಿರಲ್ಲ. ಇವತ್ತು 11 ರೂಪಾಯಿಗೆ ಏನ್ ಬರ್ತದೆ? ಈಗ ಏನ್ ಹೇಳು? ನನ್ನ ನಂಬರ್ ಯಾರು ಕೊಟ್ರು ನಿನಗೆ ಅಂತ. ಆಮೇಲೆ ಅವರು ಬೈಬಾರ್ದು. ಹೇಳು. ಬೇಡ ಬಿಡಿ, ನೀವು ಬೈತೀರಾ. ಇಲ್ಲ ಹೇಳು. ನನ್ನಾಣೆ ನಿನ್ನಾಣೆ ಹೇಳಪ್ಪ. ಯಾರಿಗೆ ಹೇಳಂತ ಹೇಳಲ್ಲ. ಒಟ್ನಲ್ಲಿ ಹೇಳ್ತೀನಿ, ಒಂಚೂರು ಮನ್ಸು ಗಟ್ಟಿ ಮಾಡ್ಕೊಳ್ಳಿ. ಯಾರು ಹೇಳು? ಹೇಳ್ತೀನಿ, ಗಟ್ಟಿ ಮಾಡ್ಕೊಳ್ಳಿ. ಅಯ್ಯೋ ಹೇಳಪ್ಪ, ಆಲ್ರೆಡಿ ಗಟ್ಟಿಯಾಗಿ ಐತೆ. ಇಲ್ಲ ಯಾಕೋ ನನಗೆ ನಿಮ್ಮ ವಾಯ್ಸ್ ಅಯ್ಯೋ ನೀನು ಇಡು, ನಾನು ಕಟ್ ಮಾಡ್ತೀನಿ. ಇಡು, ನಾನು ತಲೆ ತಿನ್ಬೇಡ. ಕಟ್ ಮಾಡಬೇಡಿ. ಹೇಳು ರಂಜಿನಿ ಅವರೇ, ಯಾರು ಕೊಟ್ಟಿರ್ಬೋದು? ನನಗೆ ಗೊತ್ತಿಲ್ಲ ಯಾರು ಕೊಟ್ಟಿದ್ದಾರೆ ಅಂತ. ಮತ್ತೆ ನಾಳೆ ಯಾವ್ದು ಬರ್ತದೆ ಪಕ್ಷ ಅದನ್ನ ಹೇಳ್ತೀರಿ. ಇಲ್ಲಿ ನಿಮ್ಮ ನಂಬರ್ ಕೊಟ್ಟವ್ರು ಯಾರು ಅಂತ ಹೇಳಕ್ ಆಗಿಲ್ವಾ? ಯಾರು ಉಮೇಶ ಕೊಟ್ನಾ? ಅದು ಗೆಸ್ಸಿಂಗ್ ಅಂದ್ರೆ ಬೈಬಾರ್ದು ಆಮೇಲೆ ಅವನ್ಗೆ. ಇಲ್ಲ ಹೇಳು. ನೀವೇ ಹೇಳ್ಬಿಟ್ರಲ್ಲ, ನಾನೇನು ಹೇಳಿ? ಇಲ್ಲ ಹೇಳು. ಅವನಲ್ವಾ? ಅವನಲ್ಲ. ಮತ್ತೆ ಅದೇ ಉಮೇಶನ್ ಹೆಸರು ಬತ್ತು. ಅದು ಹೇಳ್ದೆ ಹಂಗೆ ಅಂತ ಅಷ್ಟೇ. ಎಲ್ಲೋ ತಲೆ ಕೆಟ್ಟೋಗ್ಬಿಟ್ಟೈತೆ. ಅಪ್ಪ ನೀನ್ ಹೇಳಪ್ಪ, ನಾನು ತಲೆ ತಿನ್ಬೇಡ, ಫೋನ್ ಕಟ್ ಮಾಡ್ತೀನಿ. ಇಲ್ಲಾಂದ್ರೆ ಏನ್ ಹೇಳು ಬೇಗ. ಯಾಕೆ ಒಳ್ಳೆ ಕುದುರೆ ಮೇಲೆ ಕೂತ್ಕೊಂಡು ಅವ್ರಂಗ ಆಡ್ತಿರಲ್ಲ? ನಾವು ಕುದುರೆ ಮೇಲಾರು ಹೋಯ್ತೀವಿ, ನಡ್ಕೊಂಡಾರು ಹೋಯ್ತೀವಿ. ನಿನ್ ನಂಬರ್ ಯಾರು ಕೊಟ್ರ ಅದನ್ನ ಹೇಳು. ನೋಡಿ
ಮಾಡ್ಕೊಂಡು ಹೋಗ್ಬೇಡಿ, ನಿಮ್ಮ ಘಟ್ಟಕ್ಕೆ ಅವೆಲ್ಲ ಸೂಟ್ ಆಗಲ್ಲ. ಹಾಂ ಹೇಳು ಮತ್ತೆ. ಹೇಳ್ತೀನಿ, ಸ್ವಲ್ಪ ನೀವು ಅದಕ್ಕೆ ಸ್ವಲ್ಪ ಗಟ್ಟಿ ಮನ್ಸು ಮಾಡ್ಕೊಳ್ಳಿ. ಹಾಂ ಹೇಳಿ. ಮಾಡ್ಕೊಂಡ್ರಾ? ಹಾಂ. ಹೆಂಗೆ? ಅಯ್ಯೋ ದೇವ್ಡಾ ಹೇಳಪ್ಪ ಸ್ವಾಮಿ. ಯಾವ ಸ್ವಾಮಿ? ನಿತ್ಯಾನಂದನ ಯಾರೋ? ನಮ್ದಲ್ಲ ಅವೆಲ್ಲ ದೇವ್ರಲ್ಲ. ಏನ್ ಹೇಳಿ ಬೇಗ, ಇವಾಗ ಹೇಳ್ತೀರಾ ನಾನು ಇಡ್ಲಾ ಏನ ಕಾಲ್ನ? ಯಾಕೆ ಇಷ್ಟೊಂದು ಮೂಗುತ್ತದಲ್ಲೇ ಇರ್ತದಲ್ಲ ಕೋಪ? ನನಗೆ ಗೊತ್ತಿಲ್ದಿರ ಸುಮ್ನೆ ಬೇರೆ ಜನಗಳ ಹತ್ರ ಮಾತಾಡಕ್ ಇಷ್ಟ ಆಗಲ್ಲ. ಏನು ಅಂತ ಹೇಳಿ. ಹೇಳೇ ಬಿಡ. ಹಾ ಆಕ್ಚುಲಿ ರಂಜಿನಿ ಅವರೇ, ಹಾ ನಿಮ್ಮ ಒಟ್ಟಿಗೆ ಮಾತಾಡ್ತಿರೋದು ಹಾ RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ಅರುಣ್ ಇದ್ರಲ್ಲ, ಹಾ ಅವ್ರು ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಬಕ್ರ ಮಾಡಕ್ಕೆ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ನಮ್ಮಟ್ಟು ಮಾತಾಡೋದಕ್ಕೆ ರಂಜಿನಿ ಅವರೇ. ಥ್ಯಾಂಕ್ಸ್ ಸರ್. ಶಾಕ್ ಮೇಲೆ ಶಾಕ್ ತಗೊಂಡು ರಂಜಿನಿ ಅವರೇನೋ ಪಾಪ ಕಾಲ್ ಕಟ್ ಮಾಡಿಬಿಟ್ರು. ಸೊ ನಾಳೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಏನು ಅಂತ ನಮಗೆ ಬೇಕಾಗಿಲ್ಲ, ಯಾಕಂದರೆ ನಾವು ಯಾವ ಪಕ್ಷದ ಪರವಾಗೂ ಇಲ್ಲ. ಆದ್ದರಿಂದ ಅವ್ರು ಯಾವ ಪಕ್ಷ ಹೇಳಿದ್ರು ಅದನ್ನು ಬೀಪ್ ಮಾಡಿದ್ದೀನಿ. ಸದ್ಯಕ್ಕೆ ಏನಾದರೂ ಆಗಲಿ, ಸೊ ನಮ್ಮ ದೇಶ ಏಳಿಗೆ ಎತ್ತ ಸಾಗಲಿ ಅಂತ ಹೇಳ್ತಾ ಸೂಪರ್ ಆಗಿರೋ ಮಾರ್ನಿಂಗಲ್ಲಿ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್. RJ Sunil Prank Calls.